श्रीभगवानुवाच मय्यावेशमनो येषाम् नित्ययुक्ता उपासते श्रद्धया परयोपेताः इमे युक्ततमा मतः। ಶ್ರೀ ಭಗವಾನುವಾಚ ದೇವೋತ್ತಮ ಪರಮಪುರುಷನು ಹೇಳುತ್ತಾನೆ, ಮೈ ನನ್ನಲ್ಲಿ ಅವಿಶ್ಯ ಸ್ಥಿರಗೊಳಿಸಿ ಮನಸ್ಸನ್ನು ಈ ಯಾರು ಮಾಂ ನನ್ನನ್ನು ನಿತ್ಯ ಸದಾ ಯುಕ್ತ ನಿರಂತರವಾಗಿ ಉಪಾಸತೆ ಆರಾಧಿಸುತ್ತಾರೋ ಶ್ರದ್ಧೆಯಿಂದ ಹೊರಯ ಅಲೌಕಿಕ ಉಪೇತ ಕೂಡಿ ತೇ ಅವರು ಮೇ ನನ್ನಿಂದ ಯುಕ್ತತಮಃ ಯೋಗದಲ್ಲಿ ಅತ್ಯಂತ ಪರಿಪೂರ್ಣನೆಂದು ಮತ ಪರಿಗಣಿಸುತ್ತಾರೆ. ಭಗವದ್ಗೀತೆಯ 12ನೇ ಅಧ್ಯಾಯದ ಭಕ್ತಿ ಯೋಗದ 2ನೇ ಶ್ಲೋಕದಲ್ಲಿ ಪರಮಾತ್ಮ ಅರ್ಜುನಿಗೆ ಸ್ಪಷ್ಟವಾದಂತಹ ಒಂದು ಸಂಶಯನ್ನ ನಿರ್ಮೂಲನೆ ಮಾಡುವ ಸಯಾರ್ಥವಾಗಿ ಅರ್ಜುನ ಪ್ರಶ್ನೆಯನ್ನ ಮಾಡ್ತಾನ, ನಾನು ಸಗುಣ ಭಕ್ತಿಯನ್ನ ಮಾಡಿದರೆ ಶ್ರೇಷ್ಠ ಅಥವಾ ನಿರ್ಗುಣ ಭಕ್ತಿಯನ್ನ ಮಾಡಿದರೆ ಶ್ರೇಷ್ಠ ಅನ್ನುವಂತಹ 1ನೇ ಶ್ಲೋಕದಲ್ಲಿ ಹೇಳಿದಾಗ ಪರಮಾತ್ಮ 2ನೇ ಶ್ಲೋಕದಲ್ಲಿ ಸ್ಪಷ್ಟವಾದಂತಹ ಅರ್ಜುನನ ಸಂಶಯಗಳನ್ನ ಪರಿಹಾರ್ಥವಾಗಿ ಉಪದೇಶವನ್ನ ಮಾಡ್ತಾನೆ. ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಮತ್ತು ಅಲೌಕಿಕವಾದ ನಿಷ್ಠೆಯಿಂದ ನನ್ನನ್ನು ಪೂಜಿಸುವರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರೆಂದು ಅವರನ್ನು ನಾನು ಪರಿಗಣಿಸುತ್ತೇನೆ. ಅಂದ್ರೆ ಅಷ್ಟು ಸುಂದರವಾದಂತಹ ಮಾತನ್ನ ಅರ್ಜುನಿಗೆ ಹೇಳ್ತಾನೆ. ಸದಾ ನನ್ನ ಸಾಕಾರ ರೂಪದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತಾನೋ ಮತ್ತು ಶ್ರದ್ಧಾಭಕ್ತಿಗಳಿಂದ ಆತನು ನನ್ನನ್ನು ಪೂಜಿಸುತ್ತಾನೋ ಅವನೇ ಯೋಗದಲ್ಲಿ ಅತ್ಯಂತ ಪರಿಪೂರ್ಣೆಂದು ಪರಿಗಣಿಸಬೇಕು. ಅಂದ್ರೆ ಯಾವ ಭಕ್ತನು ತನು ಮನ ಜೀವೆ ಚರಣಾಸಿ ಲಾಗಾವೆ ಅನಿ ಅಗರ್ವತ ಕರಾವೆ ದಾಸ್ಯ ಸಕಳ. ಮಹಾತ್ಮರು ಹೇಳ್ತಾರೆ, ಯಾವ ತನ್ನ ತನು ಮನ ಅಂದ್ರೆ ಅರ್ಪಣೆಯನ್ನ ಮಾಡಿ ತನು ಮನ ಜೀವೆ ಚರಣಾಚಿ ಲಾಗಾವೆ ಅನಿ ಅಗರ್ವತ ಕರಾವೆ ದಾಸ್ಯ ಸಕಳ. ಮಹಾತ್ಮರ ವಾಣಿ ಬಹಳ ಸುಂದರವಾದಂತಹ ವಿಶ್ಲೇಷಣೆ. ಅಂದ್ರೆ ಯಾರು ತನ್ನ ಕರ್ಮೇಂದ್ರಿಯಗಳನ್ನ ಹಾಗೂ ಜ್ಞಾನೇಂದ್ರಿಯಗಳನ್ನ ಅಂದ್ರೆ ಕರ್ಮೇಂದ್ರಿಯಗಳನ್ನ ವಾಕ್ ಪಾಣಿ ಪಾದ ಪಾಯು ಉಪಸ್ಥಃ ಅಂದ್ರೆ ಯಾರು ತನ್ನ ವಾಕ ಅಂತಂದ್ರೆ ಬಾಯಿಯಿಂದ ಅನನ್ಯವಾಗಿ ನನ್ನ ನಾಮಸ್ಮರಣೆಯನ್ನ ಮಾಡ್ತಾರೆ, ಪಾಣಿ ಅಂದ್ರೆ ಕೈಗಳಿಂದ ಚಪ್ಪಾಳೆ ಬಡಿದು ಭಜನೆಯನ್ನ ಮಾಡ್ತಾರೆ, ಅದೇ ರೀತಿಯಾಗಿ ಪಾದ ಅಂದ್ರೆ ಪಾದದಿಂದ ನನ್ನನ್ನ ಕ್ಷೇತ್ರಗಳಿಗೆ ಬರ್ತಾರೆ, ಅದೇ ರೀತಿಯಾಗಿ ಜ್ಞಾನೇಂದ್ರಿಯಗಳನ್ನ ಅಂದ್ರೆ ಕಣ್ಣು ಪರಮಾತ್ಮನ ಒಂದು ರೂಪವನ್ನ ನೋಡಲಿಕ್ಕೆ, ಕಿವಿಯು ಪರಮಾತ್ಮನ ನಾಮಸ್ಮರಣೆಯನ್ನ ಕೇಳಲಿಕ್ಕೆ, ಮೂಗು ಪರಮಾತ್ಮನ ಒಂದು ಪ್ರಸಾದದ ರೂಪವನ್ನ
ಗ್ರಹಿಸಲಿಕ್ಕೆ, ನಾಲಿಗೆ ಪರಮಾತ್ಮನ ಗುಣಗಾನಗಳನ್ನ ಮಾಡಲಿಕ್ಕೆ, ಚರ್ಮ ಅಂತಂದ್ರೆ ತ್ವಚ ಯಾವುದು ಅಂದ್ರೆ ನಮ್ಮಲ್ಲಿ ಆ ಭಾಗದಲ್ಲಿ ಪರಮಾತ್ಮನ ಒಂದು ತೀರ್ಥದ ಕ್ಷೇತ್ರದಿಂದ ಆ ಚರ್ಮವನ್ನ ಪಾವನ ಮಾಡಲಿಕ್ಕೆ, ಇವೆಲ್ಲ ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳನ್ನ 5 5 10 ಆಗ್ತವೆ. ಇದರ ಮೇಲೆ ಅಧಿಷ್ಠಾನವಾಗಿರುವುದು ಯಾವುದು ಅಂತಂದ್ರೆ ಮನಸ್ಸು ಅಂತ. ಆ ಮನಸ್ಸವನ್ನ ಪರಮಾತ್ಮನಿಗೆ ಬೇಕಾಗಿರುವುದೇ ಮನಸ್ಸು. ಆ ಮನಸ್ಸಿನಿಂದ ಈ ಎಲ್ಲ ಇಂದ್ರಿಯಗಳು ಏನಾಗ್ತಾವಪ್ಪ ಅಂತಂದ್ರೆ ಆ ಪರಮಾತ್ಮನ ಕಡೆಗೆ ಚಿತ್ತ ಹೋಗ್ತವೆ. ಅಂದ್ರೆ ಅದಕ್ಕೆ ಭೋಲಾವಾ ವಿಠಲ, ಪಹಾವಾ ವಿಠಲ, ಕರಾವಾ ವಿಠಲ, ಜೀವ ಭಾವ. ಅಂದ್ರೆ ಈ ಅಭಂಗದಲ್ಲಿ ಒಂದು ವರ್ಣನೆಯನ್ನು ಮಾಡ್ತಾರೆ. ನೋಡುವುದು ನಿನ್ನ ಸುಖ, ಕೇಳುವುದು ಸುಖ ನಿನ್ನ. ಯಾವ ರೀತಿಯಾಗಿ ಅಂದ್ರೆ ಈ ಯಾವುದನ್ನು ನೋಡಿದರೂ ಪರಮಾತ್ಮನ ಒಂದು ಚಿಂತನೆಯಲ್ಲೇ, ಯಾವುದನ್ನು ಕೇಳಿದರೂ ಪರಮಾತ್ಮನ ಚಿಂತನೆಯಲ್ಲೇ. ಅದೇ ರೀತಿಯಾಗಿ ತಾನು ಆ ಪರಮಾತ್ಮನ ಸೇವೆಗಾಗಿ ತಮ್ಮ ಶರೀರವನ್ನ ಅರ್ಪಣೆಯನ್ನ ಮಾಡ್ತಾನೆ. ಅಂದ್ರೆ ಮಹಾತ್ಮರ ಸೇವೆಗಳಿಗೆ. ಅದೇ ರೀತಿಯಾಗಿ ಈ ಪ್ರಸಾದ ನಡೆದಂತ ಕ್ಷೇತ್ರದಲ್ಲಿ ಉಚ್ಚಿಷ್ಟಗಳನ್ನು ತೆಗೆಯುವುದಾಗಿರಬಹುದು. ಅದೇ ರೀತಿ ತಾನು ಹೋಗಿ ಆ ಭಜನೆಯನ್ನ ಮಾಡೋದಾಗಿರಬಹುದು. ಅದೇ ರೀತಿಯಾಗಿ ಭಜನೆಯನ್ನ ಶ್ರವಣ ಮಾಡೋದಾಗಿರಬಹುದು. ಇವೆಲ್ಲ ಸಗುಣ ರೂಪದ ಉಪಾಸನೆಗಳು. ಈ ಸಗುಣ ರೂಪದ ಉಪಾಸನೆಗಳನ್ನ ಮಾಡುವುದರಿಂದ ನಿಜವಾದಂತಹ ಒಂದು ಸಮಾಧಿ ಅಂತ ಕರೀತಾರೆ ಇದನ್ನೇ. ಇದಕ್ಕೆ ಯಾವುದಂತ ಕೇಳಿದ್ರೆ ಇದು ಇಂಥ ಒಂದು ಕ್ರಿಯೆಗಳನ್ನ ಪರಮಾತ್ಮನಿಗೆ ಮಾಡುವುದರಿಂದ, ನಾವು ತ್ರಿಕರಣ ಶುದ್ಧಿಯಾಗಿ ಮಾಡುವುದರಿಂದ ಈ ಸಗುಣ ಉಪಾಸನೆ ಶ್ರೇಷ್ಠದ ಜೊತೆಗೆ ಇವೆಲ್ಲ ಕ್ರಿಯೆಗೆ ಏನಂತ ಕರೀತಾರೆ ಅಂದ್ರೆ ಪೂರ್ಣ ಸಮಾಧಿ ಅವಸ್ಥೆ ಅಂತ ಕರೀತಾರೆ. ಇದು ಸಮಾಧಿ ಅವಸ್ಥೆ. ಸಗುಣ ಉಪಾಸನೆ ಬಹಳ ಶ್ರೇಷ್ಠವಾದಂಥದ್ದು. ಅದನ್ನೇ ಒಂದು ಜ್ಞಾನೇಶ್ವರಿಯಲ್ಲಿ ಒಂದು ಉಲ್ಲೇಖ ಬರುತ್ತೆ. ತರಿ ಅಸ್ತು ಗಿರೀಚಯ ಉಪಕಂಠಿ ರಿಗಾಲಿಯ ರವಿಬಿಂಬ ಪಾಟಿ ರಶ್ಮಿ ಜೈಶ್ಯ ಕಿರೀಟಿ ಸಂಚರಿಗ. ನಾವು ಸಾಯಂಕಾಲದ ಒಂದು ಸೂರ್ಯ ಅಸ್ತದ ವೇಳೆಯಲ್ಲಿ ಸೂರ್ಯನ ನೋಡ್ತಾ ಇರುವಾಗ, ಸೂರ್ಯನು ಆ ದಂಡೆಯಲ್ಲಿ ಮಲಗಬೇಕಾದ್ರೆ, ಸಮುದ್ರ ದಂಡೆ ಮತ್ತೊಂದು ದಂಡೆಗೆ ಮಲಗಬೇಕಾದ್ರೆ, ಅಸ್ತವಾಗಬೇಕಾದ್ರೆ ಅವನ ಜೊತೆಗೆ ಕಿರಣಗಳು ಹೇಗೆ ಅಸ್ತವಾಗುತ್ತವೆಯೋ ಅದೇ ರೀತಿಯಾಗಿ ತಾಂ ವರ್ಷಕಾಳಿ ಸರತಿ ಜೈಸಿಯ ಚಡೋಲಾಗಿ ಪಾಂಡುಸುತ ಜೈಸಿ ನೀಚ ನಮಿ ಭಜತಾಂ ಶ್ರದ್ಧಾದಿಶಿ. ಅರ್ಜುನ, ಮಳೆಗಾಲದಲ್ಲಿ ನೀರು ಅನನ್ಯವಾಗಿ ನದಿಗೆ ಬಂದು ನದಿಯು ಏರುತ್ತಾ ಹೋಗುವಂತೆ ನನ್ನನ್ನು ಭಜಿಸುವುದರಲ್ಲಿ ನಿತ್ಯವೂ ಹೊಸ ಹೊಸ ಶ್ರದ್ಧೆಯನ್ನು ಕಂಡು ಬರುತ್ತದೆ. ನನ್ನ ಭಕ್ತಿಯನ್ನು ಮಾಡುವವರಲ್ಲಿ ದಿನಾಲು ನಿತ್ಯ ನೇಮ ನಾಮಿತು ಪ್ರಾಣಿ ದುರ್ಲಭ. ಅಂದ್ರೆ ನಿತ್ಯದಲ್ಲಿ ಅವರು ನನ್ನ ಚಿಂತನೆಯನ್ನ ಮಾಡುವುದರಿಂದ ಯಾವ ರೀತಿಯಾಗಿ ಆ ಹೊಳೆಯು ಏರುತ್ತಾ ಮಳೆಗಾಲದಲ್ಲಿ ಹೆಂಗೆ ಏರುತ್ತಾ ಬರುತ್ತಿದೆಯೋ ಹಂಗೆ ನನ್ನ ಭಕ್ತಿ ಅನ್ನುವಂಥದ್ದು, ನನ್ನ ಶಕ್ತಿ ಅನ್ನುವಂಥದ್ದು ನನ್ನ ಭಕ್ತರಲ್ಲಿ ಅದು ದಿನಾಲು ಅದು ಹುಟ್ಟಿ ಬರುತ್ತದ ಅಂತ ಉಲ್ಲೇಖವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಪರೀಟ ಅಖಿಲಿಯಾಸಿಯಾ ಸಾಗರು ಜೈಸಾ ಮಾಗಲಿಯಾ ವಾಯಾ ಅನಿವಾರು ಈ ಗಂಗೇಚಿಯ ಈಶಾ ಪಡಿಬರು ಪ್ರೇಮ ಭಾವ. ಗಂಗಾ ನದಿಯು ಸಮುದ್ರವನ್ನು ಕೂಡಿದರು, ಗಂಗಾ ನದಿಯು ಸಮುದ್ರವನ್ನು ಕೂಡಿದರು ಹಿಂದಿನಿಂದ ಅದರ ಪ್ರಭಾವವು ಯಾವ ರೀತಿಯಾಗಿ ಪ್ರೇಮದ ಒಂದು ಭರದಿಂದ ಅದು ಯಾವುದೇ ತರದ ಹೋಗಿ ಸಮುದ್ರವನ್ನ ಸೇರಿದರೆ ಗಂಗೆಯು ದುಃಖ ಪಡುವುದಿಲ್ಲ. ಹೋಗಿ ಸೇರಿದ್ದಾಳೆ, ಆಕೆ ಪ್ರಭಾವ ಹಿಂದು ಅಗದಿ ಇನ್ನೂ ಪ್ರೇಮದಿಂದನ ಮತ್ತು ಸಮುದ್ರಕ್ಕೆ ಬಂದು ಕೂಡುತ್ತಾ ಇರ್ತದೆ. ಹಂಗೆ ನನ್ನ ಭಕ್ತರು ಅನನ್ಯವಾಗಿ ನನ್ನ ಭಕ್ತಿಯನ್ನು ಮಾಡ್ತಾ 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 ನನ್ನ ಒಂದು ನಾಮಸ್ಮರಣೆಯ ಭರದಲ್ಲಿ ಅವರು ಈ ಜಗತ್ತವನ್ನ ಮರೆತಿರ್ತಾರ ಅಂತನ್ನೋದನ್ನ ಇಲ್ಲಿ ಮಹಾತ್ಮರು ಹೇಳ್ತಾರೆ. ತೈಸಾ ಸರ್ವೇಂದ್ರಿಯ ಸಹಿತ ಮಜೆ ಮಾಜಿಯ ಸುನಿಚಿತ್ತ ಜಿ ರಾತ್ರನ್ ದಿವಸ ಮನತಿ ಉಪಾಸತಿ. ಯಾರು
ಎಲ್ಲ ಇಂದ್ರಿಯಗಳು ಸಹಿತವಾಗಿ, ಅಂದ್ರೆ ಈಗ ನಾವು ಚಿಂತನೆಯನ್ನ ಮಾಡಿದರಲ್ಲ, ಯಾರು ತಮ್ಮ ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ಅದರ ಜೊತೆಗೆ ತನ್ನ ಮನಸ್ಸವನ್ನು ಏಕಾಗ್ರತೆಯನ್ನ ಮಾಡ್ತಾನ, ಅವನು ಹಗಲು ರಾತ್ರಿ ಅನ್ನದೇ ನನ್ನ ಚಿಂತನೆಯಲ್ಲೇ ತೊಡಗುತ್ತಾನೆ. ಅನನ್ಯ ಚಿಂತೆಯಂತೋ ಮಾಂ ಹೇ ಜನ ಪರ್ಯುಪಾಸತೆ ಅನ್ನುವ ಹಾಗೆ ಅವನು ಯಾವಾಗಲೂ ಹಗಲಿರುಳು ನನ್ನ ಚಿಂತನೆಯಲ್ಲೇ ಮುಳುಗಿರುವುದರಿಂದ, ಅವನು ಮನಸ್ಸನ್ನು ನನಗೆ ಕೊಟ್ಟಿರುವುದರಿಂದ ಆ ಭಕ್ತನೇ ನನಗೆ ನಿಜವಾದಂತಹ ಸಗುಣ ಉಪಾಸನೆ ಮಾಡುವಂತಹ ಈ ನನ್ನ ಭಕ್ತ ನನಗೆ ಶ್ರೇಷ್ಠ ಅನ್ನುವಂಥದ್ದನ್ನ 2ನೇ ಶ್ಲೋಕದಲ್ಲಿ ಪರಮಾತ್ಮ ಆ ಒಂದು ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ. ಮುಂದಿನ ಶ್ಲೋಕದಲ್ಲಿ ನಾವು ಮತ್ತೆ ನೋಡೋಣ. ಈ ವಿಡಿಯೋವನ್ನು ತಮ್ಮೆಲ್ಲರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.